ಅಧಿವೇಶನ ಆರಂಭ ಆಗುತ್ತೆ. ಈ ಜಂಟಿ ಅಧಿವೇಶನದಲ್ಲಿ ಇವತ್ತು ನಡೆಯುವಂಥ ಚರ್ಚೆಗಳೇನು? ಸೊ ಹಾಗಾದರೆ ಅನುದಾನದ ತಾರತಮ್ಯದ ವಿಚಾರದಲ್ಲಿ ವಾಕ್ಸಮರ ನಡೆಯುತ್ತಾ? ಕಾಂಗ್ರೆಸ್ ಇವತ್ತು ಬಿಜೆಪಿ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡ್ಬೋದು, ವಿಪಕ್ಷಗಳು ಇವತ್ತು ಕಾಂಗ್ರೆಸ್ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡ್ಬೋದು, ಯಾವೆಲ್ಲ ಅಸ್ತ್ರಗಳನ್ನು ಇಟ್ಟುಕೊಂಡು ಇವತ್ತು ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ, ಇವೆಲ್ಲದರ ಕುರಿತಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇಂದಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅನುದಾನ ತಾರತಮ್ಯ ವಿಚಾರಕ್ಕೆ ವಾಕ್ಸಮರ ನಡೆಯುತ್ತಾ ಬರ ಪರಿಹಾರ ನೀಡುವಂತೆ ಬಿಜೆಪಿ ಜೆಡಿಎಸ್ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬಿಜೆಪಿ ಪಟ್ಟು ಹಿಡಿದ್ರೆ ತಿರುಗೇಟು ನೀಡೋದಕ್ಕೂ ಕೂಡ ಕಾಂಗ್ರೆಸ್ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಅಂಕಿ ಅಂಶಗಳ ಸಮೇತ ತಿರುಗೇಟನ್ನು ನೀಡಲು ಚರ್ಚೆ ನಡೆದಿದಂತೆ. ಅದಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕಾಂಗ್ರೆಸ್ ಕರೆಯಲಿದೆ. ಇನ್ನು ಪ್ರಮುಖವಾಗಿ ಈಗ ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಶ್ನೆಗಳನ್ನು ಮಾಡೋದಕ್ಕೆ ಬಿಜೆಪಿ ಹತ್ರ ಇರುವಂಥ ಅಸ್ತ್ರಗಳೇನು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋದಾದರೆ, ಕಾಂಗ್ರೆಸ್ ವಿರುದ್ಧದ 40% ಕಮಿಷನ್ ಆರೋಪ ಏನು ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಬಿಜೆಪಿ ವಿರುದ್ಧ ಇತ್ತು ಈ ಆರೋಪ, ಈಗ ಈ ಬಾರಿಯೂ ಕೂಡ ಕಂಟಿನ್ಯೂ ಆಗಿದೆ ಅಂತೇಳಿ ಕೆಂಪಣ್ಣ ಹೇಳಿದ್ದಾರೆ. ಸೊ ಆ ಬಗ್ಗೆಯೂ ಕೂಡ ಇವತ್ತು ವಾಕ್ಸಮರ ನಡೆಯುವಂಥ ಸಾಧ್ಯತೆ ಇದೆ. ಕೆಂಪಣ್ಣ ಆರೋಪದ ಬಗ್ಗೆ CBI ತನಿಖೆಗೆ ವಿಪಕ್ಷಗಳು ಆಗ್ರಹಿಸಬಹುದು. ಜೊತೆಗೆ ಹನುಮಧ್ವಜ ಹಾನಗಲ್ ಅತ್ಯಾಚಾರ ಕೇಸನ್ನು ನಿಭಾಯಿಸಿದಂಥ ಪರಿ, ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರುತ್ತೆ ಇವತ್ತು. ಅದಾದ ಮೇಲೆ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ರಿಲೀಸ್ ಆಗಿಲ್ಲ, ಯಾಕಾಗಿಲ್ಲ ಈ ಬಗ್ಗೆನೂ ಕೂಡ. ಮತ್ತೊಂದು ಕಡೆ ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸದಿರುವುದು. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಕೆಲವ್ರ ಕೈಗೆ ಸಿಕ್ಕಿದ್ರೆ ಅದು ಕೆಲವರ ಕೈಗೆ ಎಟುಕ್ತಾ ಇಲ್ಲ. ಈ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ವಾಕ್ಸಮರ ನಡೆಯುತ್ತೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಕೇಂದ್ರದ ತೆರಿಗೆ ಹಂಚಿಕೆ ಕುರಿತು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ. ಅದಾದ ಮೇಲೆ ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ. ಬರ ಪರಿಹಾರದ ಕುರಿತು ಅದನ್ನು ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆಯೂ ಕೂಡ ತರಾಟೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಕೇಳಿ ಬಂದಂಥ ಆರೋಪ ಲ್ಯಾಪ್ಟಾಪ್ ಹಗರಣ, ಖರೀದಿಯಲ್ಲಿ ಆದಂಥ ಅಕ್ರಮ, ಇದರ ಬಗ್ಗೆಯೂ ಕೂಡ ಇವತ್ತು ವಾಕ್ಸಮರ ನಡೆಯಬಹುದು. ಜೊತೆಗೆ ಗ್ರಂಥಾಲಯ ಇಲಾಖೆ ಅವ್ಯವಹಾರ, KPSC ಅಧ್ಯಕ್ಷರು ಕಾರ್ಯದರ್ಶಿ ನಡುವಿನ ಕಿತ್ತಾಟ, ಅದರಲ್ಲಿರುವಂಥ ಗೊಂದಲ, ಮತ್ತೊಂದು ಕಡೆ ಸರ್ಕಾರದಿಂದ ತಡೆಯಾಗಿರುವಂಥ ನೇಮಕ ಪ್ರಕ್ರಿಯೆಗಳ ಕುರಿತು ಚರ್ಚೆಯನ್ನು ಮಾಡಲಾಗುತ್ತೆ. ಇದು ಬಿಜೆಪಿ ಮಾಡುವಂಥ ಚರ್ಚೆ ಅಥವಾ ವಾಕ್ಸಮರ. JDS ಕೈಲಿರುವಂಥ ಅಸ್ತ್ರಗಳೇನು? ಹಾಗಾದರೆ JDS ಇವತ್ತೇನೆಲ್ಲ ಮಾಡ್ಬೋದು ಈ ಒಂದು ಜಂಟಿ ಅಧಿವೇಶನದಲ್ಲಿ? ಅಲ್ಲೂ ಕೂಡ ಮೊದಲಿಗೆ ಗುತ್ತಿಗೆದಾರರ ಕೆಂಪಣ್ಣ ಮಾಡಿರುವಂಥ ಆರೋಪ 40% ಕಮಿಷನ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಿದೆ, ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಮತ್ತು ಕಾಂಗ್ರೆಸ್ ಆರೋಪಕ್ಕೆ ಅಂಕಿ ಅಂಶಗಳ ಸಮೇತ ತಿರುಗೇಟನ್ನು ಕೊಡುವಂಥದ್ದು. ಪಂಚ ಗ್ಯಾರಂಟಿ ಯೋಜನೆಗಳ ಸರಿಯಾಗಿ ಬಳಕೆ ಆಗ್ತಿಲ್ಲ, ಅದರ ಬಗ್ಗೆ ಕೂಡ ಆಕ್ಷೇಪ ವ್ಯಕ್ತ ಆಗುತ್ತೆ. ಬರ ಪರಿಹಾರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ, ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ ದಂಧೆ ಆರೋಪ, ಎಲ್ಲದರ ಕುರಿತಾಗಿ ಇವತ್ತು ಸರ್ಕಾರದ ವಿರುದ್ಧ ವಾಕ್ಸಮರವೇ ನಡೆಯುವ ಸಾಧ್ಯತೆಗಳು ಕಾಣ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಇವತ್ತು ನಡೆಯುವಂಥ ಜಂಟಿ ಅಧಿವೇಶನದಲ್ಲಿ ಏನೆಲ್ಲ ಸರ್ಕಾರಕ್ಕೂ, ಆಡಳಿತ ಸರ್ಕಾರಕ್ಕೂ ಮತ್ತು ವಿಪಕ್ಷಗಳಿಗೂ ಆಗುವಂಥ ಒಂದು ವಾಕ್ಸಮರ, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಸುರೇಶ್? ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬಸವರಾಜ್, ಗಮನಿಸಬಹುದು ಇವತ್ತಿನ ಜಂಟಿ ಅಧಿವೇಶನದಲ್ಲಿ ಏನೆಲ್ಲ ವಾಕ್ಸಮರಗಳು ಆಗ್ಬೋದು ಆಡಳಿತ ಪಕ್ಷಕ್ಕೂ ಮತ್ತು ವಿರೋಧ ಪಕ್ಷಕ್ಕೂ ಅಂತ ಹೇಳಿ? ಓಕೆ ಬಸವರಾಜ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಪ್ರಮುಖವಾಗಿ ನೋಡಿ, JDS ಕೈಲಿರುವಂಥ ಅಸ್ತ್ರಗಳನ್ನು ನಾನು ಹೇಳ್ತಾ ಇದ್ದೆ. ರಾಜ್ಯಪಾಲರ ಭಾಷಣದ ವಿಚಾರವನ್ನು ಇಟ್ಟುಕೊಂಡು ಕೂಡ ಇವತ್ತು ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಹೇಳಿ. ಅಂದರೆ ನೋಡಿ, ಎರಡೂ ಕೂಡ ಸೀಮಿತ ಆಗಿದೆ. BJP ಮತ್ತು JDS ಇವತ್ತು ವಾಕ್ಸಮರ ನಡೆಸೋದು ಬಹುತೇಕ ಒಂದೇ ಅಂಶಗಳನ್ನು ಇಬ್ಬರು ಕೂಡ ಇಟ್ಕೊಂಡು ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ, ಪ್ರಸ್ತಾಪಗಳನ್ನು ಮಾಡ್ತಾರೆ. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕಚೇರಿ ಹಾಗೂ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಇಡಿ ಅಧಿಕಾರಿಗಳಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡೋದು ಮುಕ್ತಾಯಗೊಂಡಿದೆ. ಕೆಲ ದಾಖಲೆಗಳೊಂದಿಗೆ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ವಾಪಸ್ಸಾಗಿದೆ.
ಫೆಬ್ರವರಿ 10ರಂದು ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಹಾಗೂ ಆಂಧ್ರ ಸೇರಿ ಸುಮಾರು 20 ಕಡೆಗಳಲ್ಲಿ ದಾಳಿ ನಡೆದಿತ್ತು. ವಿಜೇಂದ್ರ ಜೊತೆ ರಾಜಿ ಆಗೋ ಪ್ರಶ್ನೆನೇ ಇಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರೋ ಅವರು ರಾಜಿಯ ಅವಶ್ಯಕತೆ ಇಲ್ಲ, ವಿಜೇಂದ್ರನಿಂದ ನನಗೇನು ಆಗ್ಬೇಕಿಲ್ಲ ಅಂತ ಹೇಳಿದ್ದಾರೆ. ಅವರ ಜೊತೆ ನನ್ನದು ಏನೂ ವ್ಯವಹಾರ ಇಲ್ಲ, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ರಾಜ್ಯ ಆಗಬೇಕು, ಅಪ್ಪ ಮಕ್ಕಳು ದೊಡ್ಡ ಎದಕ್ಕಾಗಬೇಕು? ರಾಜಿ ಯಾರು ಎದಕ್ಕೆ ಏನು ಅವಶ್ಯ? ನಂದೇನು ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ, ನಾನೇನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳು ದೊಡ್ಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ದರೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ, ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ಬೇಕು. ಕಲಬುರಗಿಯಲ್ಲಿ ಶಾಸಕರೇ ಉತ್ತರಿಸಿ ಎಂಬ ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿರುವ ಶಾಸಕ ಅಲ್ಲಮಪ್ರಭು ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಜಾರಿ ಮಾಡಲಾಗಿದೆ. 5 ಗ್ಯಾರಂಟಿಗಳಿಗೆ ಎಷ್ಟು ಹಣ ಖರ್ಚು ಮಾಡಿ ಯೋಜನೆ ಜಾರಿ ಮಾಡಿರುವುದು ಬಿಜೆಪಿ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಹೇಳಿ ಬಿಜೆಪಿಗೆ ವಿರುದ್ಧ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಈಗಾಗಲೇ 6,16,395 ಅದರಲ್ಲಿ 5,22,530 ರಿಜಿಸ್ಟ್ರೇಷನ್ ಆಗಿದೆ. 0 ಬಿಲ್ ಬರ್ತಾ ಇದೆ ಅವ್ರ ಮನೆಗೆ. ಮತ್ತು ಅದೇ ನಂತರ ಇವತ್ತು ಅನ್ನಭಾಗ್ಯದ್ದು ಕೂಡ ಸುಮಾರು 5,16,000 ಪಡಿತರ ಚೀಟಿಗಳಿದ್ದರೆ ಇವತ್ತು ಅರ್ಹ ಫಲಾನುಭವಿಗಳು 19,16,246 ಒಟ್ಟು ನೇರವಾಗಿ ಅವರ ಅಕೌಂಟಿಗೆ ಅವ್ರ ಮನೆಗೆ ಪಡಿತರ ಚೀಟಿಯಿಂದ ಅನ್ನಭಾಗ್ಯ ಹೋಗ್ತಾ ಇದೆ. ಇವೆಲ್ಲ ಬಿಡುಗಡೆ ಆಗಿರ್ತಕ್ಕಂಥದ್ದು ಟೋಟಲ್ 28 ಕೋಟಿ ರೂಪಾಯಿ ಎಲ್ಲ ಯೋಜನೆಗಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ. ಇಷ್ಟೆಲ್ಲ ಅವ್ರ ಕಣ್ಣಿಗೆ ಕಾಣ್ತದೋ ಇಲ್ಲೋ? ಇವತ್ತು ನಮ್ಮ ಗೃಹ ಜ್ಯೋತಿ ಇನ್ನು ಬಿಜೆಪಿ ಅಭಿಯಾನಕ್ಕೆ ಎಂಎಲ್ಸಿ ತಿಪ್ಪಣಪ್ಪ ಕಮಕುನ್ನೂರು ಕೂಡ ಕೆಂಡ ಕಾರಿದ್ದಾರೆ. ಬಿಜೆಪಿಯವರು ಸಂವಿಧಾನದ ವಿರೋಧಿಗಳು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ನಾವು ಏನು ಅಭಿವೃದ್ಧಿ ಮಾಡಿದ್ದೇವೆ, ನಮ್ಮ ಯೋಜನೆಗಳು ಏನು ಅನ್ನೋದರ ಒಂದು ಕಲ್ಯಾಣ ಪ್ರಗತಿ ರಥದ ಬಸ್ ರೆಡಿ ಮಾಡಿ ಕಳುಹಿಸುತ್ತೇವೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೇಂದ್ರದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ನಾ ಮನೆ ಜಂತರ್ ಮಂತರಕ್ಕೆ ಹೋಗಿದ್ದೇನೆ ಸ್ಟ್ರೈಕ್ ಮಾಡಲಿಕ್ಕೆ. ಹೋದ ಸಮೀಪದ ಅಲ್ಲೇ ಕೂಗಾತಿಯಲ್ಲಿ ಅಲ್ಲ ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮನೆ. ಸುಮಾರು 5,000-6,000 ಮಂದಿ ಕಾವಲುಗಾರರು ಎಲ್ಲ ಸುತ್ತ ಹೊಡೆದು ರೌಂಡ್ ಹೊಡೆದು. ಎಷ್ಟು ಉದ್ದ ಅಂದ್ರೆ ಈಗ ಒಂದು 4 ಕಿಲೋಮೀಟರ್, ಈಗ ಒಂದು 4 ಕಿಲೋಮೀಟರ್ ಅವ್ರಿಗೆ ಭದ್ರತೆ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಮೂಲ ಪ್ರತಿಗಳೇ ಸುಟ್ಟರು. ಇಲ್ಲಿ ತನಕ ಯಾರೊಬ್ಬರು ಅವರು ಕೇಸ್ ರಿಜಿಸ್ಟರ್ ಮಾಡಲಿ, ಅವ್ರು ಯಾರಿಗೆ ಅರೆಸ್ಟು ಮಾಡಲಿಲ್ಲ. ಒಂದು ಸೆಕೆಂಡ್ದಾಗ ಅವ್ರಿಗೆ ಮೆಸೇಜ್ ಮುಟ್ಟಿರ್ಬೋದು. ಅಂದ್ರೆ ಇವರು ಸಂವಿಧಾನದ ವಿರೋಧಿಗಳು. ಕೇಂದ್ರ ಸಚಿವ ಅಮಿತ್ ಶಾ ಜೊತೆಗೆ ಮೈಸೂರು ಕ್ಲಸ್ಟರ್ ಸಭೆ ನಡೆಸಿದ್ದೇವೆ. ಅಮಿತ್ ಶಾ ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಹೇಳಿದರು. ಮಂಡ್ಯ ಟಿಕೆಟ್ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಯಾರೇ ಅಭ್ಯರ್ಥಿ ಆದರೂ ಮೋದಿಯನ್ನ ಗೆಲ್ಲಿಸಬೇಕು ಅಂತ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಮಿತ್ ಶಾಜಿ ಅವರು ಬಂದು ಕೋರ್ ಕಮಿಟಿ ಸಭೆ ಮತ್ತು ಕ್ಲಸ್ಟರ್ ಸಭೆಯನ್ನು, ಪ್ರಮುಖರ ಸಭೆಯನ್ನು ತಗೊಂಡಿದ್ದಾರೆ. ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದೊಂದೇ ಗುರಿ. ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ತರಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರೇನು ಸಲಹೆಗಳನ್ನ ಕೊಟ್ಟಿದ್ದಾರೋ ಆ ಸಲಹೆಗಳನ್ನ ನಾವು ನಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಅಳವಡಿಸ್ಕೊಂಡು ಗೆಲುವೆ ಮೂಲ ಮಂತ್ರ ಅನ್ನೋದನ್ನು ಏನು ಇಟ್ಕೊಂಡಿದ್ದೀವೋ ಆ ದೃಷ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಮಿತ್ ಶಾಜಿ ಅವರು ಬಂದು ಬೊಮ್ಮನಹಳ್ಳಿಯಲ್ಲಿ ನಡೆದ 2ನೇ ದಿನದ ಪುಸ್ತಕ ಸಂತೆಗೆ ಜನಸಾಗರವೇ ಹರಿದು ಬಂದಿದೆ. ಡಿಜಿಟಲೀಕರಣದಿಂದ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಎನ್ನುವ ವಾತಾವರಣದಲ್ಲಿ ನೂರಾರು ಸಂಖ್ಯೆಯಲ್ಲಿನ ಕನ್ನಡ ಪುಸ್ತಕ ಪ್ರೇಮಿಗಳು ಸಂತೆಯಲ್ಲಿ ಸೇರಿದ್ರು. ಕನ್ನಡ ಸಾಹಿತ್ಯ, ಜಾನಪದ ಚಿಂತನೆಗಳ, ರಾಷ್ಟ್ರೀಯ ವಿಚಾರಧಾರೆಗಳ ಪುಸ್ತಕಗಳು ಓದುಗರ ಗಮನ ಸೆಳೆದಿವೆ. ಬಾಗಲಕೋಟೆಯಲ್ಲಿ ಆಯೋಜಿಸಲಾಗಿರುವ ತೋಟಗಾರಿಕೆ ವಸ್ತುಗಳ ಪ್ರದರ್ಶನ ಜನಮನ ಸೆಳೀತಾ ಇದೆ. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ.
ಬಗೆ ಬಗೆಯ ದ್ರಾಕ್ಷಿ, ದಾಳಿಂಬೆ, ಸಪೋಟ, ಪಪ್ಪಾಯಿ, ಬಾಳೆ ಹಾಗೂ ಹೂವಿನ ಅಲಂಕಾರ ಜನರನ್ನ ಆಕರ್ಷಿಸುತ್ತಿದೆ. ಭದ್ರಾ ಮೇಲ್ದಂಡೆ ಕಾಮಗಾರಿ ವಿಳಂಬ ಖಂಡಿಸಿ ರೈತರು ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭದ್ರಾ ಕಾಮಗಾರಿ ಮಾಡಬಹುದಿತ್ತಲ್ವಾ ಅಂತ ಕೇಂದ್ರ ಸಚಿವರಿಗೆ ರೈತ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ವೇಳೆ ರೈತ ಮುಖಂಡರನ್ನ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ಮಾಡಿದ ಸಂದರ್ಭ ಘಟನೆ ನಡೆದಿದೆ. ಮಂಗಳೂರಿನ ಸಂತ ಜೆರೋಸಾ ಶಾಲೆಯ ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿರೋ ಆರೋಪಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ. ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪಾಂಡೇಶ್ವರ ಠಾಣೆಗೆ ಪೋಷಕರೊಬ್ಬರು ದೂರು ಕೊಟ್ಟಿದ್ದಾರೆ. ಶಿಕ್ಷಕಿ ವಿರುದ್ಧ ಶ್ರೀರಾಮ, ಮೋದಿ, ಹಿಂದೂ ದೇವರ ಬಗ್ಗೆ ಅವಮಾನಕಾರಿ ಹೇಳಿಕೆ ನೀಡಿರೋ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಮತ್ತು ಸಹೋದರನಿಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹನುಮಂತರಾಯ ಅವರನ್ನ ಐಬಿಗೆ ಕರೆಸಿಕೊಂಡು ಹಲ್ಲೆ ನಡೆಸಿದ್ದು, ಗಾಯಗೊಂಡಿರೋ ಕಾನ್ಸ್ಟೇಬಲ್ ಅನ್ನ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಡಿಕೇರಿ ಸೋಮವಾರಪೇಟೆ ಹೆದ್ದಾರಿ ಬಳಿ ಕಾಡಾನೆ ಪುಂಡಾಟ ಹೆಚ್ಚಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ವಸತಿ ಗೃಹದ ಮುಂದೆ ಕಾಡಾನೆ ಪ್ರತ್ಯಕ್ಷವಾಗಿದ್ದು ದ್ವಿಚಕ್ರ ವಾಹನವನ್ನ ಜಖಂಗೊಳಿಸಿದೆ. ಇತ್ತೀಚೆಗಷ್ಟೇ ಸಿಬ್ಬಂದಿಯನ್ನ ಬೆನ್ನಟ್ಟಿದ ಆನೆ ಐಗೂರು ಸಮೀಪದ ಕಾಜೂರಲ್ಲಿ ಮತ್ತೆ ಪುಂಡಾಟವನ್ನ ಮೆರೆದಿದ್ದು ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. റോട്ടിലെ പേരൂടെ നോക്ക് ഞാൻ നോക്കിട്ടല്ലേട്ടാ റോട്ടിലെ പേരൂടെ നോക്ക് ഞാൻ നോക്കിട്ടല്ലേട്ടാ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಲಾರಿ ಹರಿದು 25ಕ್ಕೂ ಅಧಿಕ ಕುರಿಗಳ ಮಾರಣ ಹೋಮ ನಡೆದಿದೆ. ಬೆಳಗಾವಿ ತಾಲೂಕಿನ ಹಲಗಾ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ ನಡೆದ ಅಪಘಾತದಲ್ಲಿ ಚಿಕ್ಕೋಡಿ ತಾಲೂಕಿನ ಅಮಲಗೇರಿ ಗ್ರಾಮದ ಕುರಿಗಾಹಿ ರಾಮಪ್ಪ ಪೂಜಾರಿಗೆ ಸೇರಿದ ಕುರಿಗಳು ಬಲಿಯಾಗಿವೆ. ರಸ್ತೆ ಪಕ್ಕ ಹೊರಟಿದ್ದ ಕುರಿಗಳ ಹಿಂಡಿನ ಮೇಲೆ ಲಾರಿ ಹರಿಸಿದ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕುರಿಗಳ ಮಾರಣ ಹೋಮದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲವು ಹೊತ್ತು ಸಂಚಾರ ಸ್ಥಗಿತಗೊಂಡಿತ್ತು. ಚಿಕ್ಕಮಗಳೂರು ತಾಲೂಕಿನ ಸೀತಾಳಯ್ಯನ ಗಿರಿ ಸಮೀಪ ಗುಡ್ಡದ ಗೋಮಾಳದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೊದಲು ಗೋಮಾಳದ ಕೆಲ ಜಾಗದಲ್ಲಿ ಆವರಿಸಿದ ಬೆಂಕಿ ನಂತರ ಬೆಟ್ಟದ ಪ್ರದೇಶದಲ್ಲಿ ಆವರಿಸಿಕೊಂಡಿದೆ. ತಕ್ಷಣ ಅಲರ್ಟ್ ಆದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದರು.